ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಟೇಸ್ಟಿಯಾದ ಬನಾನಾ ಕೇಕ್ ಅನ್ನ ಮಾಡ್ತಿದೀವಿ. ಬನಾನಾ ಕೇಕ್ ಅನ್ನ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಇಂದ ತುಂಬಾ ಟೇಸ್ಟಿಯಾಗಿ ಮಾಡ್ಬೋದು. ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ. ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ 5 ಮೀಡಿಯಂ ಗಾತ್ರದ ಬಾಳೆಹಣ್ಣನ್ನ ತಗೊಂಡಿದೀವಿ. ಆದಷ್ಟು ಹಣ್ಣಾಗಿರುವಂತದ್ದನ್ನ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವಿದನ್ನ ಮಿಕ್ಸರ್ ಜಾರ್ಗೆ ಹಾಕೊಂಡಿದೀವಿ, ಚಿಕ್ಕ ಚಿಕ್ಕ ಪೀಸಸ್ ಗಳಾಗಿ ಕಟ್ ಮಾಡ್ಕೊಂಡು. ನಂತರ ಇದಕ್ಕೆ ಸ್ವಲ್ಪ ಹಾಲನ್ನ ಸೇರಿಸ್ತಿದೀವಿ. ಇದನ್ನ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ಬೌಲ್ ಅಲ್ಲಿ ನಾವಿಲ್ಲಿ 2 ಮೊಟ್ಟೆಯನ್ನ ಹಾಕ್ತಿದೀವಿ. 2 ಮೊಟ್ಟೆಯನ್ನ ಈ ರೀತಿ ಹಾಕಿ ಇದನ್ನ ಬೀಟ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವಿಲ್ಲಿ 1 ಕಪ್ ಮೈದಾ ತಗೊಳ್ತಿರೋದ್ರಿಂದ ನಾವಿಲ್ಲಿ 2 ಮೊಟ್ಟೆಯನ್ನ ಬಳಸ್ತಿದೀವಿ. ಸೊ 1 ಕಪ್ ಮೈದಾಗೆ 2 ಮೊಟ್ಟೆ ಅಂತೆ ನೀವು ಅಳತೆನ ತಗೋಬಹುದು. ಇದನ್ನ ಚೆನ್ನಾಗಿ ಈ ರೀತಿ ಬೀಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ, ಈ ರೀತಿ ಆಗ್ಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ ನಂತರ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನ ಹಾಕೋಬಹುದು. ಈಗ ನಾವು ಬಾಳೆಹಣ್ಣಿನ ಪೇಸ್ಟ್ ಏನು ಮಾಡಿಟ್ಕೊಂಡಿದ್ವೋ ಅದನ್ನ ಹಾಕೋತಿದೀವಿ. ನಾವಿಲ್ಲಿ 1 ಕಪ್ ಮೈದಾ ತಗೋತಿರೋದ್ರಿಂದ 5 ಬಾಳೆಹಣ್ಣು ಸಾಕಾಗತ್ತೆ. ಇದನ್ನು ಕೂಡ ಈ ರೀತಿ ಚೆನ್ನಾಗಿ ಮೊಟ್ಟೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಸ್ಮೂತ್ ಆಗಿ ಬರ್ಬೇಕು. ನೀವು ಪೇಸ್ಟ್ ಮಾಡ್ಕೊಂಡಿರೋದು ಕೂಡ ಆದಷ್ಟು ಸ್ಮೂತ್ ಆಗಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾವಿಲ್ಲಿ ಸಕ್ಕರೆ ಪುಡಿಯನ್ನ ತಗೊಂಡಿದೀವಿ. ಸಕ್ಕರೆ ಪುಡಿಯನ್ನ ನಾವಿಲ್ಲಿ 3/4 ಕಪ್ ಬಳಸ್ತಿದೀವಿ. ನೀವು 1 ಕಪ್ ಕೂಡ ಬಳಸ್ಬೋದು. ನಮ್ಗೆ ತುಂಬಾ ಸಕ್ಕರೆ ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೆ ನಾವಿಲ್ಲಿ 3/4 ಕಪ್ನ ಬಳಸಿದೀವಿ. ಸೊ 1 ಕಪ್ ಮೈದಾಗೆ 1 ಕಪ್ ಸಕ್ಕರೆನು ಕೂಡ ಬಳಸ್ಬೋದು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಒಂದೊಂದಾಗಿ ಹಾಕೋತಿದೀವಿ. ಸೊ ಒಂದೊಂದು ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಕೋತಿರೋ ಅಷ್ಟು ಚೆನ್ನಾಗಿ ಬರುತ್ತೆ. ನಾವಿಲ್ಲಿ 1/2 ಕಪ್ ಎಣ್ಣೆಯನ್ನ ತಗೊಳ್ತಿದೀವಿ. ಎಣ್ಣೆಯನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೆಣ್ಣೆಯನ್ನ ಬಳಸ್ತೀರಾ ಅಂದ್ರೆ ಬೆಣ್ಣೆ 50 ಗ್ರಾಮ್ಸ್ ಬಳಸಿದ್ರೆ ಸಾಕಾಗತ್ತೆ. ನಾವಿಲ್ಲಿ 1/2 ಕಪ್ ಎಣ್ಣೆಯನ್ನ ಬಳಸಿದೀವಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಎಣ್ಣೆ ಮತ್ತು ಏನು ಮಿಕ್ಸ್ಚರ್ ಇದೆಯೋ ಅದು ಸಪರೇಟ್ ಆಗ್ತಿದೆ. ಎರಡು ಮಿಕ್ಸ್ ಆಗೋ ತನಕ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ನೆಕ್ಸ್ಟ್ ನಾವಿಲ್ಲಿ ಓರಿಯೋ ಬಿಸ್ಕೆಟ್ ನ ತಗೊಂಡಿದೀವಿ. 10 ರುಪೀಸ್ ನ ಓರಿಯೋ ಬಿಸ್ಕೆಟ್ ಇದು. ಸೊ ಇದನ್ನು ಕೂಡ ಪೌಡರ್ ಮಾಡ್ಕೊಳ್ತಿದೀವಿ. ಇದನ್ನ ಪೌಡರ್ ಮಾಡಿ ಇದನ್ನ ಈ ರೀತಿ ಜರಡಿಯ ಮೂಲಕ ಇದನ್ನ ಹಾಕೋಬೇಕಾಗತ್ತೆ. ಇದರಲ್ಲಿ ಕೂಡ ಗಟ್ಟಿ ಗಟ್ಟಿಯಾಗಿ ಲಂಪ್ಸ್ ಇರುತ್ತೆ ಅಲ್ವಾ. ಸೊ ಅದಕ್ಕೆ ನಾವು ಈ ರೀತಿ ಜಾಳಿಗೆಯ ಸಹಾಯದಿಂದ ಇದನ್ನ ಜಾಲಿಸಿ ಹಾಕೋತಿದ್ವಿ. ಸ್ಮೂತ್ ಆಗಿರೋ ಪೌಡರ್ ಬೇಕಾಗತ್ತೆ ಎಲ್ಲದಕ್ಕೂ ಕೂಡ. ಸೊ ಅದಕ್ಕಾಗಿ ನಾವು ಈ ರೀತಿ ಜಾಳಿಗೆಯ ಸಹಾಯದಿಂದ ಇದನ್ನ ಜಾಲಿಸಿ ಹಾಕೋತಿದೀವಿ. ಇದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ 1 ಕಪ್ ಮೈದಾವನ್ನ ಹಾಕೊಂಡಿದ್ದೀವಿ. ಮೈದಾವನ್ನು ಕೂಡ ಈ ಜಾಳಿಗೆಯಲ್ಲಿ ಹಾಕಿ ನಂತರ ಹಾಕೋಬೇಕು. ಯಾವುದೇ ಲಂಪ್ಸ್ ಕೂಡ ನಮ್ಮ ಕೇಕ್ ಅಲ್ಲಿ ಬರಬಾರದು. ಇದರಿಂದ ಕೇಕು ಗಟ್ಟಿ ಆಗುತ್ತೆ. ಸೊ ಅದಕ್ಕಾಗಿ ಸ್ಮೂತ್ ಆಗಿದ್ರೆ ಕೇಕು ಕೂಡ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವಿಲ್ಲಿ ಓರಿಯೋ ಬಿಸ್ಕೆಟ್ ನ ಬಳಸಿದೀವಿ. ನೀವು ಅದನ್ನ ಸ್ಕಿಪ್ ಕೂಡ ಮಾಡಬಹುದು. ನಾವು ಸ್ವಲ್ಪ ಚಾಕ್ಲೇಟ್ ಫ್ಲೇವರ್ ಇರ್ಲಿ ಅನ್ನೋ ಕಾರಣಕ್ಕೆ ಓರಿಯೋ ಬಿಸ್ಕೆಟ್ ನ ಯೂಸ್ ಮಾಡ್ಕೊಂಡಿದೀವಿ. ನೋಡಿ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ 1 ಸ್ಪೂನ್ ಬೇಕಿಂಗ್ ಪೌಡರ್ ಅನ್ನ ಹಾಕೊಂಡಿದೀವಿ. ನೋಡಿ ನೆನ್ಪಿಟ್ಕೊಳ್ಳಿ, ಬೇಕಿಂಗ್ ಪೌಡರ್ ಅನ್ನ 1 ಸ್ಪೂನ್ ಹಾಕೊಂಡಿದೀವಿ. ಹಾಗೆ ಬೇಕಿಂಗ್ ಸೋಡಾವನ್ನ ಚಿಟಿಕೆ ಅಷ್ಟು ಹಾಕೊಂಡಿದೀವಿ ಅಷ್ಟೇ. ಯಾವಾಗ್ಲೂ ಕೂಡ ಕೇಕ್ ಮಾಡ್ಬೇಕಾದ್ರೆ ಬೇಕಿಂಗ್ ಪೌಡರ್ ನ ಜಾಸ್ತಿ ಹಾಕೋಬೇಕಾಗತ್ತೆ, ಬೇಕಿಂಗ್ ಸೋಡಾನ ಕಡಿಮೆ ಹಾಕೋಬೇಕಾಗತ್ತೆ. ಇದನ್ನ ಯಾವತ್ತೂ ನೆನ್ಪಿಟ್ಕೊಳ್ಳಿ.
ಈಗ ಇದು ಕೇಕ್ ಮೌಲ್ಡ್. ಇದಕ್ಕೆ ನಾವು ಸ್ವಲ್ಪ ಬೆಣ್ಣೆಯನ್ನ ಹಾಕೊಂಡಿದೀವಿ. ನೀವು ಯಾವುದೇ ವಸ್ತುವನ್ನು ಕೂಡ ಗ್ರೀಸ್ ಮಾಡೋಕೆ ಬಳಸ್ಬೋದು. ಎಣ್ಣೆಯನ್ನ ಬಳಸ್ಬೋದು, ತುಪ್ಪವನ್ನ ಬಳಸ್ಬೋದು. ನಾವಿಲ್ಲಿ ಬೆಣ್ಣೆಯನ್ನ ಬಳಸಿದೀವಿ. ಬೆಣ್ಣೆನ ಈ ರೀತಿ ಇಡೀ ಪಾತ್ರೆಗೆ ಗ್ರೀಸ್ ಮಾಡ್ಕೋಬೇಕಾಗತ್ತೆ. ಈಗ ನಾವೇನು ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡಿದ್ವು ಅದನ್ನ ಹಾಕೋಬೇಕಾಗತ್ತೆ. ಕೇಕ್ ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ವಿ, ಸೊ ಅದನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದೀವಿ. ಇದನ್ನ ಸ್ವಲ್ಪ ಹೊತ್ತು ಈ ರೀತಿ ತಟ್ಟಬೇಕಾಗತ್ತೆ. ಇದರಿಂದ ಏರ್ ಬಬಲ್ಸ್ ಏನಾರು ಇದ್ರೆ ಅದು ಹೋಗುತ್ತೆ. ಹಾಗೆ ಕೇಕ್ ಕೂಡ ಫ್ಲಾಟ್ ಆಗಿ ಚೆನ್ನಾಗಿ ಬರುತ್ತೆ. ಈಗ ನಾವಿದಕ್ಕೆ ಡ್ರೈ ಫ್ರೂಟ್ಸ್ ನ ಹಾಕೋತಿದೀವಿ. ನಾವಿಲ್ಲಿ ಗೋಡಂಬಿ ಮತ್ತು ಬಾದಾಮಿಯನ್ನ ಬಳಸಿದೀವಿ. ನೀವು ಯಾವುದೇ ಡ್ರೈ ಫ್ರೂಟ್ಸ್ ಕೂಡ ಇದಕ್ಕೆ ಬಳಸಬಹುದು. ಇದಕ್ಕೆ ನೀವು ಕಪ್ಪು ದ್ರಾಕ್ಷಿಯನ್ನ ಬಳಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಟೂಟಿ ಫ್ರೂಟಿಯನ್ನು ಕೂಡ ಆಡ್ ಮಾಡ್ಕೊಂಡಿದೀವಿ. ಇದು ಕೂಡ ಆಪ್ಷನಲ್. ನಿಮ್ಗೆ ಯಾವ್ದು ಬೇಕೋ ಯಾವುದೇ ಡ್ರೈ ಫ್ರೂಟ್ಸ್ ಕೂಡ ನೀವು ಇದಕ್ಕೆ ಹಾಕೋಬಹುದು. ನಾವಿಲ್ಲಿ ಕುಕ್ಕರ್ನ ತಳಭಾಗಕ್ಕೆ ಸ್ವಲ್ಪ ಮರಳನ್ನ ಹಾಕೊಂಡಿದೀವಿ. ಈ ಮುಚ್ಚಳವನ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಇದನ್ನ ಪ್ರೀ ಹೀಟ್ ಮಾಡ್ಕೋಬೇಕಾಗುತ್ತೆ. ನಾವಿಲ್ಲಿ ಗ್ಯಾಸ್ ಗಿಟ್ ಹಾಕಿಲ್ಲ, ಬರೀ ಮುಚ್ಚಳವನ್ನ ಅಷ್ಟೇ ಮುಚ್ಚಿದೀವಿ. ನೆಕ್ಸ್ಟ್ 10 ನಿಮಿಷ ಪ್ರೀ ಹೀಟ್ ಅಂದ್ರೆ ಮೊದಲೇ ಹೀಟ್ ಮಾಡಿಕೊಂಡ ನಂತರ ಈ ರೀತಿ ಒಂದು ಸ್ಟ್ಯಾಂಡ್ ನ ಇಟ್ಟಿದೀವಿ. ಇದಿಲ್ಲ ಅಂದ್ರೆ ನೀವು ಒಂದು ಪ್ಲೇಟ್ ಕೂಡ ಬಳಸಬಹುದು ತಳಭಾಗಕ್ಕೆ. ಕೇಕ್ ಮೌಲ್ಡ್ ಚೆನ್ನಾಗಿ ನಿಂತ್ಕೊಳ್ಳಿ ಅನ್ನೋ ಕಾರಣಕ್ಕೆ ಅದ್ರ ಮೇಲೆ ಈ ಕೇಕ್ ಮೌಲ್ಡ್ ನ ಪ್ಲೇಸ್ ಮಾಡಿದೀವಿ. ಇದನ್ನ 40 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ನೋಡಿ, 40 ನಿಮಿಷ ಇದನ್ನ ಬೇಯಿಸ್ಕೊಂಡ ನಂತರ ನಾವು ಒಂದು ಚಾಕುವಿನ ಸಹಾಯದಿಂದ ಇದು ಬೆಂದಿದೆಯೋ ಇಲ್ವೋ ಅಂತ ನೋಡ್ತಿದೀವಿ. ನೋಡಿ, ಪರ್ಫೆಕ್ಟ್ ಆಗಿ ಬಂದಿದೆ. ಸ್ವಲ್ಪ ಕೂಡ ಹಿಟ್ಟು ಚಾಕುವಿಗೆ ಹಿಡಿತಿಲ್ಲ, ಅಂದ್ರೆ ಕರೆಕ್ಟ್ ಆಗಿ ಇದು ಬೆಂದಿದೆ. ಟೇಸ್ಟಿಯಾದ ಬನಾನಾ ಕೇಕ್ ರೆಡಿ ಆಗಿದೆ. ನೋಡಿ, ನಾವಿದನ್ನ ಕಟ್ ಮಾಡಿ ತೋರಿಸ್ತಿದೀವಿ. ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ನೀವೇ ನೋಡ್ತಿದ್ದೀರಾ. ತುಂಬಾ ಈಸಿಯಾಗಿ ಆರಾಮಾಗಿ ಕಟ್ ಮಾಡ್ಬೋದು. ನೋಡಿ, ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಿದ್ದೀರಾ. ಅಷ್ಟೇ ಸಾಫ್ಟ್ ಆಗಿ ಬಂದಿದೆ. ಬನಾನಾನ ಹಾಕಿರೋದ್ರಿಂದ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಟೇಸ್ಟಿಯಾದ ಬನಾನಾ ಕೇಕ್ ರೆಡಿ ಆಗಿದೆ. ಎಷ್ಟು ಟೇಸ್ಟಿ ಆಗಿರುತ್ತೆ ಅಂದ್ರೆ ನೀವು ಈ ಟೇಸ್ಟ್ ಅಲ್ಲಿ ಕಳೆದೋಗ್ತೀರಾ, ಅಷ್ಟು ಟೇಸ್ಟಿ ಆಗಿರುತ್ತೆ. ಮನೆಯಲ್ಲೇ ಆರಾಮಾಗಿ ಈ ರೀತಿ ಬನಾನಾ ಕೇಕ್ ನ ಮಾಡ್ಕೋಬಹುದು. ಹೊರಗಡೆಯಿಂದ ತರೋ ಅವಶ್ಯಕತೆ ಇಲ್ಲ. ಈಗೇನು ಮಕ್ಕಳಿಗೆ ರಜೆ ಇದೆ, ಸೊ ಆರಾಮಾಗಿ ನೀವೇ ಮನೆಯಲ್ಲಿ ಮಾಡಿಕೊಡಿ. ತುಂಬಾ ಚೆನ್ನಾಗಿರುತ್ತೆ. ಹೇಗಾಯ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.